Hello everyone, welcome to Samardha classes. Let us see question number 33 of chapter Work and Energy. As a freely falling body continues, its potential energy decreases. Does this violate the law of conservation of energy? Justify your answer with suitable reason. Okay, one freely falling body ಪೊಟೆನ್ಷಿಯಲ್ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಕಲ್ಲನ್ನ ಮೇಲಿಂದ ಕೆಳಗೆ ಬಿಡ್ತಾ ಇದ್ದೀರಿ ಅಂದ್ರೆ ಅದ್ರ ಪೊಟೆನ್ಷಿಯಲ್ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಫ್ರೀಲಿ ಫಾಲಿಂಗ್ ಬಾಡಿ ಅಂದ್ರೆ ಬಾಡಿ ವಿಚ್ ಇಸ್ ಫಾಲಿಂಗ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಅಲ್ವಾ. ಉಳಿದಿದ್ದ ಫೋರ್ಸ್ ಎಲ್ಲ ಇಲ್ಲಿ ಏರ್ ರೆಸಿಸ್ಟೆನ್ಸ್ ಎಲ್ಲ ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಹಾಗಿದ್ರೆ ಇದು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿಯನ್ನ ವೈಲೇಟ್ ಮಾಡುತ್ತೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಏನ್ ಹೇಳುತ್ತೆ? ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂತ ಹೇಳುತ್ತೆ. ಹಾಗಿದ್ರೆ ಇಲ್ಲಿ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿ ಕಡಿಮೆ ಆಗ್ತಾ ಇದೆ, ಇದರ ಅರ್ಥ ಎನರ್ಜಿ ಡಿಸ್ಟ್ರಾಯ್ ಆಗ್ತಾ ಇದೆ ಅಂತನಾ? ಓಕೆ, ಲೆಟ್ ಅಸ್ ಸಿ. ನೋ, ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಇಸ್ ನಾಟ್ ವೈಲೇಟೆಡ್. ದ ಸಮ್ ಆಫ್ the kinetic energy and the potential energy of the body is its mechanical energy. One body mechanical energy andre yaudu? Kinetic energy plus potential energy. Iga when a body is falling freely, a decrease in gravitational potential energy at a point in its path leads to an increase in kinetic energy by an equal amount. A resistance is neglected here. ಏನಾಗುತ್ತೆ? ಪೊಟೆನ್ಷಿಯಲ್ ಎನರ್ಜಿ ಕಡಿಮೆ ಆಗ್ತಾ ಇದೆ, ಬಟ್ ವಾಟ್ ಅಬೌಟ್ ಕೈನೆಟಿಕ್ ಎನರ್ಜಿ? ಇದು ಕೆಳಗೆ ಬರ್ತಾ 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 ಹೋದಂಗೆ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಇದೆ. ಎಷ್ಟು ಅಮೌಂಟ್ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸ್ ಆಗ್ತಾ ಇದೆ, ಅಷ್ಟೇ ಅಮೌಂಟ್ ಅಲ್ಲಿ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಇದೆ. Therefore, gravitational potential energy is continuously converted into kinetic energy. ಹಾಗಾಗಿ gravitational potential energy ಏನಿದೆ ಅದು ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗಿದೆ. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಅಂತ ಇಲ್ಲಿ ಪ್ರೂವ್ ಆಗಿದೆ. ಪೊಟೆನ್ಷಿಯಲ್ ಎನರ್ಜಿ ಇರೋದು ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗಿದೆ. ಥ್ಯಾಂಕ್ ಯು.